ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮೆಲ್ಲರ ಎಜುಕೇಟರ್ ಮೆಂಟರ್ ಇಮಾಂಸ ಮುಲ್ತಾನಿ. ಸೊ ನಿನ್ನೆ ಅವಧಿಯಲ್ಲಿ ನಾವು ಈ ಒಂದು ಮಹಿಳಾ ಅಭ್ಯರ್ಥಿಗಳ ದಾಖಲಾತಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಇದ್ವಿ. ಅದರಲ್ಲಿ ಒಂದು ಭಾಗವನ್ನ ನಾನು ನಿಮಗೆ ಚರ್ಚೆಗೆ ತಂದಿದ್ದೆ, ವಿಷಯ ವಸ್ತುವನ್ನು ಪ್ರಸ್ತುತಪಡಿಸಿದ್ದೆ. ಅದರ ಇನ್ನೊಂದು ಭಾಗವಾಗಿ ಇದರಲ್ಲಿ ಒಂದು KAT ಮತ್ತು DPAR ರೂಲ್ಸ್ ಏನು ಹೇಳುತ್ತೆ ಅಥವಾ ಯಾಕೆ ರಿಜೆಕ್ಟ್ ಮಾಡಲಾಯಿತು ಅನ್ನೋದನ್ನ ಚರ್ಚೆ ಮಾಡ್ತೀನಿ. ಹಾಗಾದ್ರೆ ಇಲ್ಲಿ ಈಗಾಗಲೇ ಒಂದು ಮುಖದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ, ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಅನ್ನೋದನ್ನ ನೋಡಿದೀವಿ. ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ನಿಂತ್ಕೊಂಡಿರ್ತಕ್ಕಂಥದನ್ನ ನೋಡಿದೀವಿ. ಆದ್ರೆ ಅದಕ್ಕೂ ಮುಂಚೆ ಕೆಲವೊಂದು ಘಟನೆಗಳಲ್ಲಿ ನಡೀತು. ಹಾಗಾದ್ರೆ ಈ ಒಂದು ಎರಡು ಘಟನೆಗಳಿಂದ ನೇಮಕಾತಿ ಆಗತಕ್ಕಂಥ ಅಭ್ಯರ್ಥಿಗಳಿಗೆ ಮುಂದೆ ಏನು ನೋಟಿಫಿಕೇಶನ್ ಆಗ್ಲಿದೆ, ಯಾರ ಒಂದು ಆದಾಯವನ್ನ ನಾವು ತೆಗಿಸ್ಬೇಕು ಅನ್ನೋದು ಗೊಂದಲ ಇದೆ. ಗಂಡನ್ ತೆಗಿಸ್ಬೇಕಾ ಅಥವಾ ತಂದೆ ತೆಗಿಸ್ಬೇಕಾ ಅಂತಕ್ಕಂಥದ್ದು. ಸೊ ಅದನ್ನ ಸ್ವಲ್ಪ ಹೋಲ್ಡ್ ಅಲ್ಲಿ ಇಟ್ಕೊಳ್ಳಿ ಅಂತ ನಿನ್ನೆ ನಾನು ಹೇಳಿದ್ದೆ. ಆಮೇಲೆ ಯಾಕೆ ಅವ್ರನ್ನ ಹೊರಗೆ ಹಾಕಿದ್ರು ಅಂತಕ್ಕಂಥದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡಿದೆ, ಕೋರ್ಟ್ ಏನ್ ಹೇಳ್ತು ಅಂತ ಹೇಳಿ. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯಗಳು ಇರಲಿಲ್ಲ. ಕೆಲವೊಬ್ರಿಗೆ ಅದು ಅರ್ಥ ಆಗಿಲ್ಲ ಇನ್ನೂ ಕೂಡ. ಯಾಕಂದ್ರೆ ಅರ್ಥ ಆಗಕ್ಕೆ ಕನ್ಫ್ಯೂಷನ್ಸ್ ಉಂಟಾಗಿದೆ. ಕೆಲವೊಬ್ರಿಗೆ ಇದನ್ನ ಫಾಲೋ ಮಾಡ್ಬೇಕಾ ಅದನ್ನ ಫಾಲೋ ಮಾಡ್ಬೇಕಾ ಅಂತೇಳಿ ತುಂಬಾ ಜನ ಕೇಳ್ತಾ ಇದ್ರಿ. ಸರ್ ಇದನ್ನ ಫಾಲೋ ಮಾಡ್ಲಾ ಅದನ್ನ ಫಾಲೋ ಮಾಡ್ಲಾ ಅಂತೇಳಿ. ಇಲ್ಲಿ ಯಾವ್ದು ಫಾಲೋ ಮಾಡ್ಬೇಕಂತಕ್ಕಂಥದ್ದು ಇಲಾಖೆಯವರೇ ನಿಮಗೆ ಮುಂದೆ ಬರ್ತಕ್ಕಂಥ ಒಂದು ನೋಟಿಫಿಕೇಶನ್ ಅಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಸೊ ಗಂಡನ ಒಂದು ಆದಾಯವನ್ನು ಕೊಡ್ಬೇಕಾ ಅಥವಾ ತಂದೆ ಆದಾಯವನ್ನು ಕೊಡ್ಬೇಕಾ ಅಂತಕ್ಕಂಥದ್ದು. ಬಟ್ ಈಗ DPAR ರೂಲ್ಸ್ ಏನ್ ಹೇಳುತ್ತೆ ಅಥವಾ ಕ್ಯಾಟ್ ಅಂತಕ್ಕಂಥದ್ದು ಯಾಕೆ ಅದನ್ನ ತಿರಸ್ಕಾರ ಮಾಡ್ತು ಅನ್ನೋದನ್ನ ಚರ್ಚೆ ಮಾಡೋಣ ಇಲ್ಲಿ. ಸೊ ಇಲ್ಲಿ ಎರಡು ವಿಷಯಗಳಿದಾವೆ. ಒಂದು ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ ಅಂತ ಹೇಳಿ ಕರಿತೀವಿ. ಕ್ಯಾಟ್ ಅಲ್ಲಿ ಏನು ಹೈಕೋರ್ಟ್ ಅಲ್ಲಿ ಒಂದು ಕೇಸ್ ನಡೀತಾ ಇತ್ತು. ಆ ಕೇಸ್ ನಡೀತಕ್ಕಂಥ ಸಂದರ್ಭದಲ್ಲಿ ಅದು ಏನು ಅಭ್ಯರ್ಥಿಗಳ ಪರವಾಗಿ ಕೇಸನ್ನ ನೀಡಲಾಯಿತು. ಯಾರು ಮ್ಯಾರಿಡ್ ಆಗಿದ್ರು ಕೂಡ ಒಂದು ತಂದೆ ಆದಾಯವನ್ನು ಕೊಟ್ಟಿದ್ರು, ಅವ್ರ ಪರವಾಗಿ ಎಲ್ಲಿ ಕೇಸ್ ಅಂದ್ರೆ ನಿನ್ನೆ ಅವ್ರ ಪರವಾಗಿ ಆಗಿತ್ತು ಅಂತಕ್ಕಂಥದ್ದು ಹೇಳಿದೆ. ಸೊ ಅಲ್ಲಿ ಆ ಒಂದು ಕೇಸಸ್ ಅನ್ನ ಮೊದಲ ಬೆಂಚ್ನ ನಂತರದಲ್ಲಿ ಕೋರ್ಟ್ ಅಲ್ಲಿ ಇರ್ತಕ್ಕಂಥ ಕೇಸನ್ನ ಡಿಸ್ಮಿಸ್ ಮಾಡಿ ಕ್ಯಾಟ್ಗೆ ವರ್ಗಾವಣೆ ಮಾಡಿದ್ರು ಅಂತಕ್ಕಂಥದ್ದನ್ನ ಹೇಳಿದ್ದೆ. ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ ಅಲ್ಲಿ ಏನಾಯ್ತು ಅಂತಕ್ಕಂಥದ್ದು, ಅಥವಾ ಅವರು ಯಾವ ರೂಲ್ ಅನ್ನ ಫಾಲೋ ಮಾಡ್ತಾರೆ, ಅವರು ಈ ರೂಲ್ ನ ಅನ್ವಯ DPAR ಅಂತ ಕರಿತೀವಿ. ಸೊ DPAR ಅಂದ್ರೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಅಂತಕ್ಕಂಥದ್ದು 1986 ನಿಯಮವನ್ನು ಅವರು ಉಲ್ಲೇಖಿಸಿರ್ತಕ್ಕಂಥದ್ದು, ಅದನ್ನ ರಿಜೆಕ್ಟ್ ಮಾಡಿರ್ತಕ್ಕಂಥದ್ದು. ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮರ್ಸ್ ಅಂತಕ್ಕಂಥದ್ದನ್ನ ಕರಿತೀವಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ. ಸೊ ಇದನ್ನ ಒಂದು ಚಾರ್ಟ್ ಮೂಲಕ ನಿಮಗೆ ಇಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೀನಿ. ಎಸ್, ಇಲ್ಲೊಂದು ಚಾರ್ಟ್ ಅನ್ನು ನಿಮಗೆ ಕೊಡ್ತಾ ಇದ್ದೀನಿ, ಇದನ್ನ ನೋಡ್ಬೋದು. ಸ್ವಲ್ಪ ಗಮನ ಕೊಡಿ ಈ ಕಡೆಗೆ. 1986 DPAR ಗೌರ್ಮೆಂಟ್ ಆಫ್ ಕರ್ನಾಟಕ ಇದು ಇಶ್ಯೂಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ. ಮೇನ್ ಪಾಯಿಂಟ್ ಏನಂತ, ಗೌರ್ಮೆಂಟ್ ಆರ್ಡರ್ ಫಿಕ್ಸಿಂಗ್ ರಿಸರ್ವೇಶನ್ ಎಲಿಜಿಬಿಲಿಟಿ. ಏನು ನೇಮಕಾತಿ ಆಗ್ತಾರೆ ಸ್ವಂತ ರಿಸರ್ವೇಶನ್ಸ್ ಅನ್ನ ಇದು ಫಿಕ್ಸ್ ಮಾಡುತ್ತೆ ಅಂತಕ್ಕಂಥದ್ದು. ಕಾಸ್ಟ್ ಅಲ್ಲಿ ಹಾಕಿದ್ರು ಕೂಡ ಅಪ್ಲಿಕೇಶನ್ ಹಾಕಿದ್ರು, ಬಟ್ ಏನಂದ್ರೆ ಗಂಡನ್ ಕೊಡ್ಬೇಕಾಗಿತ್ತು, ತಂದೆದು ಕೊಟ್ಟಿದ್ದಾರೆ, ಹೀಗಾಗಿ ರಿಜೆಕ್ಷನ್ ಮಾಡಿದೀವಿ ಅಂತಕ್ಕಂಥದ್ದನ್ನ ಹೇಳಿದ್ರಲ್ಲಿ. ಸೊ ಇದ್ರ ಪ್ರಕಾರ ಈ DPAR ರೂಲ್ಸ್ ಪ್ರಕಾರ ಮಾತಾಡ್ತಾ ಇದೀನಿ ನಾನು. ಏನ್ ಹೇಳಿದ್ರಂದ್ರೆ, ಮ್ಯಾರಿಡ್ ವುಮೆನ್ ಈಸ್ ಈಕ್ವಲ್ ಟು ಹಸ್ಬೆಂಡ್ಸ್ ಫ್ಯಾಮಿಲಿ ಇನ್ಕಮ್. ಏನ್ ಹೇಳುತ್ತದೋ, ಮದುವೆ ಆದ ಹೆಣ್ಣು ಮಗಳಂದ್ರೆ ಗಂಡನ ಒಂದು ಒಟ್ಟು ಆದಾಯ ಫ್ಯಾಮಿಲಿ ಇನ್ಕಮ್ ಅಂತ ಹೇಳುತ್ತೆ. ರೆಸಿಡೆನ್ಸ್ ಅಂಡ್ ಕಾಸ್ಟ್ ಮಸ್ಟ್ ಬಿ ಕನ್ಸಿಡರ್ಡ್, ಫಾದರ್ ಡೀಟೇಲ್ಸ್ ಆರ್ ಇನ್ವ್ಯಾಲಿಡ್ ಅಂತಕ್ಕಂಥದ್ದು ಇದು ಹೇಳುತ್ತೆ. DPAR ಅಂತಕ್ಕಂಥದ್ದು 1986 ರೂಲ್ ಏನಂದ್ರೆ ಈ ಒಂದು ಮಾಹಿತಿಯನ್ನು ಕೊಡುತ್ತೆ. ಮುಂದುವರೆದು ಇದಕ್ಕೆ ಆಧಾರವನ್ನ ಅವರು ಇದನ್ನೇ ಇಟ್ಕೊಂಡಿದ್ರು, ಇವರು ಇದನ್ನೇ ಇಟ್ಕೊಂಡಿದ್ದಾರೆ. ಸೊ ಈ ಒಂದು ಪಾಯಿಂಟ್ ಏನಿದೆ ಇದನ್ನ ಅರ್ಥೈಸಿಕೊಳ್ಳುವಲ್ಲಿ ಸ್ವಲ್ಪ ಏನಂದ್ರೆ ವೇರಿಯೇಷನ್ ಆಗ್ತಾ ಇದೆ ಅಂತಕ್ಕಂಥದ್ದು. ಸೊ ಸುಪ್ರೀಂ ಕೋರ್ಟ್ ಇಂದಿರಾ ಸೋನಿಯಾ ಕ್ರಿಮಿಲೇಯರ್ ಜಡ್ಜ್ಮೆಂಟ್ ಬಗ್ಗೆ ಕೊಟ್ಟಿರ್ತಕ್ಕಂಥದ್ದು ಫ್ಯಾಮಿಲೀಸ್ ಟೋಟಲ್ ಇನ್ಕಮ್ ಟು ಬಿ ಕನ್ಸಿಡರ್ಡ್ ಅಂತಕ್ಕಂಥದ್ದು ಹೇಳಿದೆ. ಇಲ್ಲಿ ಒಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದೆ, ಫ್ಯಾಮಿಲೀಸ್ ಟೋಟಲ್ ಇನ್ಕಮ್ ಅಂತ ಹೇಳಿ. ಫ್ಯಾಮಿಲಿ ಅಂತಕ್ಕಂಥದ್ರೆ ಯಾರು ಅಂತ ಕೇಳಿದಾಗ, ಸೊ ಈಗ ಮದುವೆ ಆಗಿ ಹೋದಾಗ ಡೈರೆಕ್ಟ್ ಆಗಿ ಯಾರ್ದಾಗಂದ್ರೆ ಗಂಡನ ಮನೆ ಇರ್ತಾರೆ. ನಾನು ನಿನ್ನೆ ಕೂಡ ಒಂದು ಎಕ್ಸಾಂಪಲ್ ನಿಮ್ಗೆ ABC ಅಂತೇಳಿ 3 ಎಕ್ಸಾಂಪಲ್ ಕೂಡ ಕೊಟ್ಟು ಹೇಳಿದ್ದೆ. ಸೊ ಇಲ್ಲಿ ಹಸ್ಬೆಂಡ್ಸ್ ಇನ್ಕಮ್ ಮಸ್ಟ್ ಬಿ ಕಂಟಿನ್ಯೂಡ್ ಇನ್ ದ ಫ್ಯಾಮಿಲಿ ಇನ್ಕಮ್ ಫಾರ್ ಎ ಮ್ಯಾರಿಡ್ ವುಮೆನ್ಸ್ ರಿಸರ್ವೇಶನ್ ಅಂತಕ್ಕಂಥದ್ದು. ಅಲ್ಲಿ ಒಂದು ಟೋಟಲ್ ಇನ್ಕಮ್ ಬಗ್ಗೆ ಒಂದು ಆದಾಯದ ಸ್ಥಿತಿಯನ್ನು ಮೆನ್ಷನ್ ಮಾಡಿದ್ರು. ಆದಾಯ ಸ್ಥಿತಿ ಅಂತಕ್ಕಂಥದ್ದು ಅದನ್ನ ಇವರು ಆಧಾರವಾಗಿ ಇಟ್ಕೊಂಡಿದ್ರು ಮೊನ್ನೆ ರಿಜೆಕ್ಷನ್ ಮಾಡಬೇಕಾದ್ರೆ ಈ ಒಂದು ಕ್ಯಾಟ್ನವರು. ಇನ್ ನೆಕ್ಸ್ಟ್ 2022 ಕ್ಯಾಟ್ ಕರ್ನಾಟಕ ಒಂದು ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ನಾನು ಹೇಳಿದ್ನಲ್ಲ, ಅಲ್ಲಿ ಏನ್ ಹೇಳಿದ್ರು ಅಂದ್ರೆ, ಕ್ಯಾಂಡಿಡೇಟ್ಸ್ ಕ್ಲೇಮ್ಡ್ ರಿಸರ್ವೇಶನ್ ಆನ್ ದ ಬೇಸಿಸ್ ಆಫ್ ಫಾದರ್ಸ್ ಇನ್ಕಮ್ ರೆಸಿಡೆನ್ಸ್. ನೋಡ್ರಿ, ತಂದೆ ಆದಾಯವನ್ನು ಇಟ್ಟುಕೊಂಡು ಅವ್ರು ಏನ್ ಮಾಡಿದ್ರು ಅಂದ್ರೆ ರಿಸರ್ವೇಶನ್ಸ್ ಅನ್ನ ಕ್ಲೇಮ್ ಮಾಡಿದ್ರು. ಈಗ ಫಾರ್ ಎಕ್ಸಾಂಪಲ್ 2A ಇದೆ, 2B ಇದೆ, 3A 3B ಇದೆ ಅಂತ ಇಟ್ಕೊಡ್ರಿ, ಅದನ್ನ ಕ್ಲೇಮ್ ಮಾಡಿದ್ರು. ಮದುವೆ ಆಗಿದ್ರು ಕೂಡ ತಂದೆದು ಕೊಟ್ಟಿದ್ರು ಅವರು. ಅದಕ್ಕೆ ಅವ್ರು ಹೇಳಿದ್ರು, ರಿಫರಿಂಗ್ ಟು DPAR 1986. ಇಲ್ಲಿ ಏನ್ ಹೇಳಿದ್ನಲ್ಲ ನಾನು, ಏನು ಇಲ್ಲಿ ನೋಡ್ರಿ, ಆ ಮ್ಯಾರಿಡ್ ವುಮೆನ್ ಅಂತ ಹೇಳಿ. ಸೊ 1986 ಅಂಡ್ SC ಸುಪ್ರೀಂ ಕೋರ್ಟ್ 1992 KAT held that father's basis is not valid, only husband's family details are valid ಅಂತಕ್ಕಂಥದ್ದನ್ನ ಹೇಳುತ್ತೆ.
ಕನ್ಸಿಡರ್ಡ್ ಅಂತಕ್ಕಂಥದ್ದನ್ನ ಹೇಳುತ್ತೆ. ಸೊ ಇದನ್ನ ಆಧಾರವಾಗಿ ಇಟ್ಕೊಂಡು ಅವ್ರು ಏನ್ ಮಾಡಿದ್ರು ಅಂದ್ರೆ ಈ ಒಂದು ಅಭ್ಯರ್ಥಿಗಳನ್ನ ಪಟ್ಟಿಯಿಂದ ಏನ್ ಮಾಡಿದ್ರು ಹೋಲ್ಡ್ ಇಟ್ರು ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ, ಆದೇಶವನ್ನು ಕೊಟ್ಟಿಲ್ಲ. ಸೊ ಇದು ಕ್ಲಿಯರ್ ಆಗಿದೆ ಅನ್ಕೋತೀನಿ. ಇದನ್ನ ಮುಂದುವರೆದು ಈಗ ಅದಕ್ಕೆ ಸ್ವಲ್ಪ ಎಡಿಷನಲ್ ಇವೆರಡು ಪಾಯಿಂಟ್ಗಳನ್ನ ಇಲ್ಲಿ ಮೆನ್ಷನ್ ಮಾಡ್ತಕ್ಕಂಥದ್ದು. ಕರ್ನಾಟಕ ಹೈಕೋರ್ಟ್ ಅಲ್ಲಿ ಕೇಸ್ ಏನಾಯ್ತು, ರಿಜೆಕ್ಟ್ ಆಯ್ತು. ಆಸ್ ಪರ್ ಯಾವ್ದ್ರ ಪ್ರಕಾರ ಅಂದ್ರೆ ನೀವು ಕೇಟ್ ಅಲ್ಲಿ ಮಾಡ್ರಿ ಅಂತಕ್ಕಂಥದ್ದು ಹೇಳಿದ್ರು. ಕ್ಯಾಟ್ ಏನ್ ಹೇಳ್ತು 1986 DPR ಇದೆ. ಸೊ ಅದರ ಪ್ರಕಾರ ಫೈನಲ್ ಅಂತಕ್ಕಂಥದ್ದು ಹೇಳ್ತು. ಅದಾದ್ಮೇಲೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಇಂದು ಹೈಕೋರ್ಟ್ ಹೋಗ್ತಾರೆ. ಸೊ ಅವಾಗ ಇದು ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ರ ಕುರಿತು ಏನಂದ್ರೆ ಚರ್ಚೆ ನಡೀತಾ ಇದೆ, ಆನ್ ಗೋಯಿಂಗ್ ಅಂತಕ್ಕಂಥದ್ದು. ರಿಸಲ್ಟ್ ಏನು ಅಂತ ಹೇಳಿ ಇನ್ನೂ ಬಂದಿಲ್ಲ. ಹಾಗಾದ್ರೆ ರಿಸಲ್ಟ್ ಬರುವವರೆಗೆ ಇದು ಏನಾಗುತ್ತಂದ್ರೆ, ಈಗ ರಿಸಲ್ಟ್ ಬರಲ್ಲ ಅಂದ್ರೂ ಕೂಡ ಡಿಪಾರ್ಟ್ಮೆಂಟ್ ಅವರು ಇಲಾಖೆಯಲ್ಲಿ ಏನು ಅಧಿಸೂಚನೆ ನಡೆಯೋದಿದೆ. ಈಗ PSTR ಆಗಿರ್ಬೋದು, GPSR ಆಗಿರ್ಬೋದು, HSTR ಆಗಿರ್ಬೋದು, ಅಲ್ಲಿ ಏನು ಕೊಡ್ತಾರೆ ರೂಲು, C&R ರೂಲ್ ಅಲ್ಲಿ ಏನು ಬರುತ್ತೆ ಅನ್ನೋದನ್ನ ನೋಡ್ಬೇಕು. ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ತಾರೆ ಅಲ್ಲಿ. ಸೊ ಇದೇ ಇವ್ರದೇ ಆದಾಯವನ್ನು ಇನ್ಕಮ್ ಅನ್ನು ಕೊಡಬೇಕು, ಇವ್ರದೇ ಆದಾಯ ಇನ್ಕಮ್ ಅನ್ನು ಕೊಡಬೇಕು ಅಂತಕ್ಕಂಥದ್ದು. ನಿನ್ನೆ ಕೂಡ ಇದನ್ನು ಕ್ಲಿಯರ್ ಆಗಿ ಹೇಳಿದ್ದೆ ನಾನು. ಸೊ ಏನು ಮಾಹಿತಿ ಇದೆ ಅದನ್ನ ಸಂದೇಶವಾಹಕನಾಗಿ ನಿಮ್ಮ ಮುಂದೆ ನಾನು ತಂದಿದ್ದೀನಿ ಅಂತ ಹೇಳಿದ್ದೆ. ಇಲ್ಲಿ ನಾನು ಫೈನಲ್ ಅಂತಕ್ಕಂಥದ್ದಲ್ಲ ಅಥವಾ ಯಾರು ಫೈನಲ್ ಅಂತಕ್ಕಂಥದ್ದಲ್ಲ, ಏನ್ ನಡೀತಾ ಇದೆ ಅಥವಾ ಏನಿತ್ತು ಅದು ನಿಮ್ಮ ಮುಂದೆ ಯಥಾವತ್ತಾಗಿ ನಾನು ಇಟ್ಟಿದ್ದೀನಿ. ಸೊ ಇಲ್ಲಿ ಯಾವ್ದನ್ನ ಫಾಲೋ ಮಾಡ್ಬೇಕು ಅನ್ನೋದನ್ನ ಮತ್ತೆ ಡಿಪಾರ್ಟ್ಮೆಂಟ್ ಅವರೇ ನಿಮಗೆ ಅಪ್ಕಮಿಂಗ್ ಬರ್ತಕ್ಕಂಥ ನೋಟಿಫಿಕೇಶನ್ ತಿಳಿಸ್ಕೊಡ್ತಾರೆ. ಅದು C&R ರೂಲ್ ಬಂದಾಗ ನಾನು ಮತ್ತೆ ನಿಮ್ಮ ಜೊತೆ ರಫ್ ರೂಲ್ ಬರುತ್ತೆ ನೋಟಿಫಿಕೇಶನ್ ಆಗೋ ಮುಂಚಿತವಾಗಿ, ಅವಾಗ ನಾನು ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡ್ತೀನಿ. ಅಥವಾ ಫೈನಲ್ ಅದು ಸೂಚನೆ ಬಂದಾಗ ಕೂಡ ಮತ್ತೆ ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡ್ತೀನಿ. ಯಾಕಂದ್ರೆ ಒಟ್ಟಾರೆಯಾಗಿ ಕರೆಕ್ಟ್ ಇನ್ಫಾರ್ಮೇಶನ್ಸ್ ಅಂದ್ರೆ ನಿಮಗೆ ಸಿಗಬೇಕು. ಅಪ್ಲಿಕೇಶನ್ ಅಲ್ಲಿ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆ ಆಗಬಾರ್ದು. ಸೊ ಹಾಗಾದ್ರೆ ಈಗಾಗಲೇ ಇದರ ಪ್ರಕಾರ ಏನ್ ಮಾಡಿದಾರೆ ಅವರು, ನಾನು ಈಗಾಗಲೇ ಹೇಳ್ದಂಗೆ ತಂದೆ ಆದಾಯ ಕೊಟ್ಟವ್ರನ್ನ ರಿಜೆಕ್ಟ್ ಮಾಡಿ ಗಂಡನ ಆದಾಯವನ್ನು ಯಾರು ಕೊಟ್ಟಿದ್ದಾರೆ ಅವ್ರಿಗೆ ಈಗಾಗಲೇ ಒಂದು ಆರ್ಡರ್ ಕಾಪಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಿಮಗೆ ಗೊತ್ತಿದೆ, ಹೌದಾ? ಇದನ್ನ ಇಟ್ಟುಕೊಂಡೇ ಏನ್ ಮಾಡಿದ್ರೆ ಕೆಳಗಡೆ ಇರ್ತಕ್ಕಂಥವ್ರು ಅದನ್ನ ಕೋರ್ಟ್ ಅಲ್ಲಿ ಕೇಸ್ ನಡೀತಕ್ಕಂಥದ್ದು. ಬಟ್ ಏನಾಗಿದೆ ಫೈನಲ್ ಆಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಅನ್ನೋದು ಇನ್ನೂ ಜಜ್ಮೆಂಟ್ ಬಂದಿಲ್ಲ. ಜಜ್ಮೆಂಟ್ ಬಂದ್ಮೇಲೆ ಇಲ್ಲಿಗೂ ಕೂಡ ಒಂದು ಡೈರೆಕ್ಷನ್ ಇತಿಹಾಸಗಳಿವೆಲ್ಲವೂ ಕೂಡ. ಯಾಕಂದ್ರೆ ಇದೊಂದು ಮಾರ್ಗಸೂಚಿ ಆಗುತ್ತೆ ಅಪ್ಕಮಿಂಗ್ ನೋಟಿಫಿಕೇಶನ್ ಆಗಿರ್ಬೋದು ಅಥವಾ ಹಿಂದಿನ. ಈಗ ನೋಡ್ರಿ, ಒಂದು ಎಕ್ಸಾಂಪಲ್ ಇಲ್ಲಿ ಒಂದು ಕೇಸ್ ನಡೀತಾ ಇದೆ, ಒಂದು ಎಕ್ಸಾಂಪಲ್ ಆಗಿ ತಗೊಳ್ತಾ ಇದೀವಿ ಅಂದ್ರೆ ಮುಂದೆ ಆಗ್ತಕ್ಕಂಥ ಯಾವುದೇ ಕೇಸಸ್ಗಳು ನಡೀಲಿ, ಏನೇ ಒಂದು ನೇಮಕಾತಿಗಳು ನಡೀಲಿ, ಅದಕ್ಕೊಂದು ಫಿಕ್ಸ್ ಆಗಿ ಒಂದು ಏನಾಗುತ್ತೆ ಅಂದ್ರೆ ಈ ಆದೇಶ ಅಂತಕ್ಕಂಥದ್ದು ರೆಫರೆನ್ಸ್ ಆಗಿ ಏನಾಗುತ್ತೆ ಅಂದ್ರೆ ಮಾರ್ಪಾಡಾಗತ್ತೆ. ಸೊ ಹೀಗಾಗಿ ಅದೇನಾಗತ್ತೆ, ಅಥವಾ ನಮ್ಮ ಡಿಪಾರ್ಟ್ಮೆಂಟ್ ಅವರು ನೇಮಕಾತಿಯಲ್ಲಿ ಯಾವ ರೂಲ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಮೆನ್ಷನ್ ಮಾಡ್ತಾರೆ, ಅಥವಾ ಏನನ್ನ ಕ್ಲಿಯರ್ ಕಟ್ ಆಗಿ ಅವ್ರು ಮಾಹಿತಿಯನ್ನು ಕೊಡ್ತಾರೆ ಪರ್ಟಿಕ್ಯುಲರ್ ಆಗಿ ಈ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಅಂತಕ್ಕಂಥದನ್ನ ಕಾದ್ ನೋಡ್ಬೇಕಾಗಿದೆ. ಸೊ ಇನ್ಫಾರ್ಮೇಶನ್ಸ್ ಏನಿದೆ ಅದನ್ನ ಆಸ್ ಇಟ್ ಇಸ್ ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ಇದಕ್ಕೆ ಯಾರು ಕೂಡ ಆತಂಕಗೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಕ್ಲಿಯರ್ ಆಗಿ ಕೂತ್ಕೊಂಡು ನೀವು ಸ್ಟಡಿ ಮಾಡಿ, ಡಾಕ್ಯುಮೆಂಟ್ಸ್ ಮಿಕ್ಕಿದೆಲ್ಲವನ್ನ ರೆಡಿ ಮಾಡ್ಕೊಳ್ಳಿ. ಇದೊಂದು ಸ್ವಲ್ಪ ಹೋಲ್ಡಲ್ಲಿ ಇಡಿ, ಇದಕ್ಕೆ ಟೈಮ್ ಇರುತ್ತೆ ನಿಮಗೆ 2 ತಿಂಗಳು. ಸೊ ಅವಾಗ ಆರಾಮಾಗಿ ರೆಡಿ ಮಾಡಿ ಕೊಡ್ಬೋದು. ಸೊ ಒಂದು 15-20 ದಿನದಲ್ಲಿ ನೆಮ್ಮದಿ ಕೇಂದ್ರದಲ್ಲಿ ಹಾಕಿದ್ರು ಬರುತ್ತೆ. ಅಲ್ಲಿಲ್ಲ ಅಂದ್ರೂ ಕೂಡ ನಾವು ಏನ್ ಮಾಡ್ಬೋದು ಅಂದ್ರೆ ಬೇರೆ ಒಂದು ಮಾರ್ಗದಿಂದ ಕೂಡ ಏನಂದ್ರೆ ಇದು ಇನ್ಕಮ್ ಕಾಸ್ಟ್ ಅನ್ನು ತಗ್ಸ್ಲಿಕ್ಕೆ ಅವಕಾಶ ಇರುತ್ತೆ. ಸೊ ಹೀಗಾಗಿ ಯಾರು ಕೂಡ ಇದ್ರ ಬಗ್ಗೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಮೇಲೆ ಇನ್ಕಮ್ ಕಾಸ್ಟ್ ಬಗ್ಗೆ ಅಲ್ಲಿ ಬಂದಾಗ ನಾನು ಮಾತಾಡ್ತೀನಿ. ಈಗ ಯಾರ್ದಿದೆ ನಿಮ್ಮ ಹತ್ರ ಇಟ್ಕೊಳ್ರಿ, ಸಾಕಷ್ಟೇ. ಯಾರ್ದೇ ಅವ್ರದ್ದು ಇಟ್ಕೊಳ್ರಿ. ಬಟ್ ಡಿಪಾರ್ಟ್ಮೆಂಟ್ ಅವರ ನೋಟಿಫಿಕೇಶನ್ ಅಲ್ಲಿ ಏನು ಬರುತ್ತೆ ಆಮೇಲೆ ಅದ್ರ ಮೇಲೆ ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ನಾನು ಏನಿದೆ ಅದನ್ನು ನಿಮ್ಮ ಮುಂದೆ ತರತಕ್ಕಂಥ ಪ್ರಯತ್ನ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಅ ನೈಸ್ ಟೈಮ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಅಕಾಡೆಮಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.